ಇದೆಯಲ್ಲ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಜೇಶ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಬುಧವಾರ ಬೆಳಗ್ಗೆ ಚಾವಿನ ಇನ್ನು ಸ್ಕೂಲ್ ಕಳಿಸ್ಕೊಟ್ಟೆ. ಅವಳನ್ನ ಕಳಿಸ್ಬಿಟ್ಟು ನಾನು ಈ ಕಡೆ ಇನ್ನು ಹೋಟೆಲ್ ಹತ್ರ ಬಂದರೆ ಇಲ್ಲಿ ಧನು ನೋಡೋರು ಒಬ್ಬನೇ ಕೂತ್ಕೊಂಡು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾನೆ. ಏನೋ ಇಷ್ಟು ಸೈಲೆಂಟ್ ಆಗಿದ್ದಾನೆ, ಫೋನ್ ಬಂದಿಲ್ಲ ಏನಿಲ್ಲ ಅಂದ್ಕೊಂಡಿದ್ದೆ. ನೋಡಿದ್ರೆ ಮಣ್ಣಲ್ಲಿ ಆಟ ಆಡ್ಕೊಂಡಿದ್ದಾನೆ. ఇట్లా మొండ్లా ఆడుకొని ఉంటావా జియా పోసినట్లుండవు మేము ಯಾಪದమ్మ ಏಸುಡಿ ಧನು. ಇನ್ನು ಹೋಟೆಲಿಂದ ಬಂದು ಧನು ಸ್ನಾನ ಮಾಡಿ ರೆಡಿ ಮಾಡಿದ್ದಾಯಿತು. ಆದರೆ ಮಲಗೊಂದು ಮಲಗಲಿಲ್ಲ ಅವನು. ಸರಿ ಅಂತ ಹಾಗೆ ಬರ್ತಾ ಮಟನ್ ಮಾಂಸ ತೊಗೊಂಬಂದಿರಲ್ಲ, ಅದನ್ನು ಸಾರು ಮಾಡಬೇಕು ಅಂತ ರೆಡಿ ಮಾಡ್ತಿದ್ದೆ. ತುಂಬ ದಿನನೇ ಆಯಿತು ಮಟನ್ ತೊಗೊಂಬಂದು. ಸುಮಾರು ಒಂದು 2 ತಿಂಗಳು ಏನೋ ಈ ಪಿತೃಪಕ್ಷಕ್ಕೇನೆ ಏನೋ ತೊಗೊಂಬಂದಿದ್ದು ಕುರಿ ಮಾಂಸ ಅದೆಲ್ಲ ನಾನ್ ವೆಜ್ಜು. ಆದರೆ ಈ ಮನೆಗೆ ಬಂದಮೇಲೆ ಇದೆ ಫಸ್ಟ್ ಟೈಮು ಕುರಿ ಮಾಂಸ ತೊಗೊಂಬಂದಿರೋದು. ಹಾಗೆ ಇನ್ನು ಚಿಕನ್ ಬೇರೆ ಕಾಯಿಲೆ ಮೆಡಿಸನ್ ಅದು ಇದು ಅಂತ ಹೇಳ್ತಿದ್ದಾರಲ್ಲ, ತಿನ್ನಬಾರ್ದು ಅಂತ ಹೇಳಿದ್ರು. ಸುಮ್ಮನೆ ಯಾಕೆ ಅದೇ ಅಂತ ಒಂದು 2 ವಾರದಿಂದ ಸ್ಟಾಪ್ ಮಾಡಿದೆ, ತಿನ್ನೋದು ಬೇಡ ಚಿಕನ್ನು ಅಂತ. ಸಂಡೆ ಮಂಡೆ చెప్పు చాకనే పెట్టలేదు. చాక ఇది అయ్యేలే ఏమీలే ఈనాడు మనిషి నేర్చుకొని కానీ ಚಾಕು ಸಿಗೋದೇ ಇಲ್ಲ, ಎಲ್ಲಿ ಹಾಕಿರ್ತಾರೇನೋ ಗೊತ್ತಾಗಲ್ಲ. ಈ ನಡುವೆ ಚೇರತ್ತಿ ಏನಂದ್ರೆ ಸಿಕ್ಕದ ಎಲ್ಲ ತಗೊಂತಾರೆ, ಸರಿಯಾಗಿ ಎತ್ತಿಡೋದೇ ಇಲ್ಲ. ತಗೊಳೋದಿರ್ಲಿ, ಕೈ ಕೊಯ್ಕೊಂಡ್ರು ಚಾಕ ತಗೊಳೋದು ಮಾತ್ರ ಬಿಡಲ್ಲ ಇವರು. ಹಾಗೆ ಅವನ್ನ ಆಟ ಆಡ್ಸ್ಕೊಂಡು ಮಾತಾಡ್ತಾ ಅವ್ನಿಗೆ ABCD ಸಂಡೆ ಮಂಡೆ ಈ ಥರದೆಲ್ಲ ಹೇಳ್ಕೊಡ್ತಿದ್ದೆ. ಅವನು ಹೇಳ್ತಿದ್ದ. ನೆಕ್ಸ್ಟ್ ಇನ್ನು ಈ ವರ್ಷ ಅವನು ಸ್ಕೂಲ್ಗೆ ಹಾಕ್ಬೇಕಾಗತ್ತಲ್ವಾ, ಸ್ವಲ್ಪ ಮುಂಚೆನೆ ಕಲ್ತ್ಕೊಂಡ್ರೆ ಒಳ್ಳೇದು ಅಂತ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅವಂತ ಬಿಟ್ಟೋದು ಆಯ್ತಾ. ಟೈಮ್ ಬೇರೆ 1 ವಾರ ಆಗ್ತಾ ಬಂತು. ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟು ಸಾರು ರೆಡಿ ಮಾಡೋಣ ಅಂತ. ನಾನು ಅನ್ನ ಮಾಡಿದ್ರೆ ಗಂಜಿ ಬಗ್ಸಲ್ಲ, ಹಂಗೆ ಇಡ್ತೀನಿ. ಅದರಲ್ಲೇ ಫುಲ್ಲು ನೀರೆಲ್ಲ ಇಂಬ್ರೋಗಿ ಕರೆಕ್ಟಾಗಿ ಆಗುತ್ತಲ್ವ, ಆ ಥರ ಇಡ್ತೀನಿ. ಸುಮ್ಮನೆ ಗಂಜಿ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಆ ಥರ ಅನ್ನ ಆಗೋಷ್ಟು ನೀರು ಹಾಕಿದ್ರೆ ಸಾಕು, ಕ್ಲೀನಾಗಿ ಬೆಂದಿರುತ್ತೆ. ಕರೆಂಟ್ ಬೇರೆ ಹೋಗಿತ್ತು, ಅದಕ್ಕೆ ಟಾರ್ಚ್ ಹಾಕ್ಕೊಂಡು ವಿಡಿಯೋ ಮಾಡ್ತಾ ಹಾಗೆ ಅಡುಗೆ ಮಾಡ್ತಿದ್ದೀನಿ. ಒಗ್ಗರಣೆ ಹಾಕ್ತಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಸ್ತೂರಿ ಮೆಥಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಒಂಚೂರು ಪಾಲಕ್ ಸೊಪ್ಪು ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು 1 kg ಮಟನ್ ಇದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಧನು ತಾತಂಗೆ ಬಟ್ಟೆ ಒಗೆಯೋಕ್ಕೆ ಬಿಡ್ತಿಲ್ಲ, ಹೋಗೋದು ಬರೋದು ಈ ಥರ ತೀಟೆ ಮಾಡ್ತಿದ್ದಾನೆ. ತಾತಗೆ ಕಳಿಸ್ತಾ ಇದ್ದಾನೆ. ಇನ್ನೊಂದು ತಾತ ನಾವು ಹೋಗೋದ್ರೆ ಆಗಲ್ಲ, ತಾತ ಅವರೇ ಬಟ್ಟೆ ಒಗೆದ್ಕೊಬೇಕು, ತಟ್ಟೆ ತೊಳೆಯೋದು, ಕಾಫಿ ಕುಡಿಯೋದು ಎಲ್ಲ ಅವ್ರದ್ದೇ. ಅವ್ರ ವಸ್ತು ಅವರೇ ಕ್ಲೀನ್ ಮಾಡ್ಕೊತಾರೆ. ನಾವು ಮಾಡೋದು ಅವ್ರಿಗೆ ಒಪ್ಪಲ್ಲ. ಈಗಾಗಲೇ ಎಲ್ಲ ನಾನು ಮದುವೆ ಆಗಿ ಮುಂಚೆಯಿಂದನೂ ಹಾಗೆ ಅವರು ರೂಢಿ ಮಾಡ್ಕೊಂಡು ಬಂದಿರೋದು. ಇನ್ನು ಚಿಟಿಕೆ ಅರಿಶಿನ ಪುಡಿ ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಣ್ಣೆಯಲ್ಲೇ ಬೇಯಿಸ್ಕೊಂಡು ನೀರು ಬಿಡೋ ಗಂಟ ಸ್ವಲ್ಪ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇನ್ನು ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲೇ ಕರೆಂಟ್ ಬೇರೆ ಹೋಗ್ತಾ ಇದೆ ಬರ್ತಾ ಇದೆ, ಸ್ವಲ್ಪ ಬೇಗ ಮಾಡಿ ಕೊಟ್ಟು ಕಳಿಸ್ಬೇಕು ಹೋಟೆಲ್ ಹತ್ರ. ಹಾಗೆ ಮಸಾಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮೆಣಸು, ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 10 ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು 1 ಸ್ಪೂನು ಗಸಗಸೆ ಹಾಕ್ಕೊಂಡು ಧನಿಯಾನ ಒಂದು 2 ಕೈ ಹಿಡಿಯಷ್ಟು ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇನ್ನು ಇದಿಷ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅಷ್ಟು ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸೋಂಪು ಹಾಕ್ಕೊತಾ ಇದ್ದೀನಿ, ಅದು ಹಾಕ್ಕೊಂಡು ನೋಡ್ತಾಗಿದ್ದೆ. ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ಮತ್ತು ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊನ ಒಗ್ಗರಣೆಗೆ ಹಾಕಬೇಕಾಗಿತ್ತು, ನಾನು ಮಾಡ್ತಾ ಇದ್ದೆ. ಅದಕ್ಕೆ ಸರಿ ಮಸಾಲೆಗೆ ರುಬ್ಬೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಧನು ಬೇರೆ ಬಿಡ್ತಾ ಇಲ್ಲ, ಎತ್ಕೊಂತ ಆಟ ಮಾಡ್ತಿದ್ದಾನೆ. ಅವ್ರ ಅಕ್ಕ ಇದ್ರ ಜೊತೆಲ್ಲ ಆಟ ಆಡ್ಕೊಂಡು ಇರ್ತಿದ್ದ. ಅವ್ನು ಬೇರೆ ಸ್ಕೂಲ್ಗೆ ಹೋಗಿದ್ದಾಳಲ್ವಾ, ಇನ್ನು ಅವ್ಳು ಬರೋ ಗಂಟನೂ ಅವನು ಒಬ್ಬನೇ ಇರ್ತಾನೆ. ಅವ್ನು ಬೇಜಾರಾಗಿ ಬಂದು ನನಗೆ ತಲೆ ತಿಂತಾ ಇರ್ತಾನೆ, ಎತ್ಕೋ ಇಲ್ಲ ತೋರಿಸು ಏನು ಮಾಡ್ತಿದ್ಯಾ ಏನೂ ಇಲ್ಲ ಅಂತ ಅವ್ನಿಗೆ ಹೇಳ್ತಾ ಇರಬೇಕು. ಇವಾಗ ಇವನು ಒಬ್ಬನೇ ಇದ್ದಾನೆ ಅಂತ ಹಿಂಗಿದ್ದಾನೆ. ಇಬ್ಬರು ಸೇರಿದ್ರೆ ಅಂತೂ ನಿಜವಾಗ್ಲೂ ಅಡುಗೆ ಮಾಡೋದಕ್ಕೆ ಬಿಡೋದಿಲ್ಲ. ನಾನು ಮಾಡೋದಕ್ಕಿಂತ ಅವರೇ ಮುಂಚೆನೇ ಇರ್ತಾರೆ ಅಡುಗೆ ಮಾಡೋದ್ರಲ್ಲಿ. ಏನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ, ಅಷ್ಟುಗಲ್ಲ. ಅದಕ್ಕೆ ಅವ್ರು ಬರೋಷ್ಟರಲ್ಲಿ ಮಧ್ಯಾಹ್ನನೇ ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೈಟ್ ಹೊತ್ತು ಅಂದರೆ ಆಗಲ್ಲ ಅಡುಗೆ ಮಾಡೋದಕ್ಕೆ. ರೈಸು ಮುದ್ದೆ ಅಷ್ಟೇ. ಇನ್ನು ರುಬ್ಬಿರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕುದಿ ಬರೋವರೆಗೂ ಕಾಯಿಸ್ಕೊಂಡು ಆಮೇಲೆ ಕುಕ್ಕರ್ ಮುಚ್ಚಿ ಒಂದು 3 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ನೋಡ್ತಿರ್ಬೋದು ಈಗ ಸಾರು ರೆಡಿಯಾಗಿದೆ. ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಅಂದರೆ ಸಾರು ಚೆನ್ನಾಗಾಗಿದೆ ಅಂತ. ಮಧ್ಯಾಹ್ನಕ್ಕೆ ಮತ್ತು ನೈಟ್ಗೆ ಸರಿ ಹೋಗುತ್ತೆ ಸಾರು, ಅಷ್ಟಾಗಿದೆ. ಇನ್ನು ಸಾರು ರೆಡಿಯಾಗಿದ್ದು ಉಪ್ಪು ಖಾರ ನೋಡಿಕೊಂಡು ಇನ್ನು ಟಿಫನ್ಗೆ ಹಾಕಿ ಕೊಟ್ಟು ಕಳಿಸ್ತೀನಿ. ಅಲ್ಲಿ ಹೋದ್ರೆ ಆಮೇಲೆ ಉಪ್ಪು ಖಾರನೇ ಇರಲ್ಲ ಅಂತಾರೆ. ಖಾರ ಹೆಚ್ಚು ಯಾವಾಗಲೂ ಕಡಿಮೆನೇ ಇಡ್ತೀನಿ. ಉಪ್ಪು ಅಷ್ಟೇ, ಉಪ್ಪು ಬೇಕಾದ್ರೆ ನೋಡ್ಕೊಂಡು ಹಾಕೊಬೋದು, ಜಾಸ್ತಿ ಇರ್ತಾನೆ ಕಷ್ಟ
ಕಷ್ಟ. ಮಕ್ಕಳು ತಿಂತಾರಲ್ವ, ಅವಾಗ ಒಂಚೂರು ಖಾರ ಆದರೆ ಊಟ ತಿನ್ನೋದೇ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಒಂಚೂರು ಕಡಿಮೆನೇ ಹಾಕಿರ್ತೀನಿ. ಮತ್ತು ಇನ್ನೊಂದು ಸಪ್ರೇಟಾಗಿ ಸ್ವಲ್ಪ ಮಟನ್ ಎತ್ತಿಕ್ಕಿದ್ದೆ. ಇದು ಬೇರೆ ಥರ ಏನಾದರೂ ಅಡುಗೆ ಮಾಡೋಣ ಅಂತ. ಸರಿ, ಇದಕ್ಕೇನೆ ಮಟನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಬರೀ ಮೂಳೆ ಇದು ಅಂತ ಇದೆಯಲ್ಲ, ಅದಕ್ಕೆ ಮಟನ್ ಚಾಪ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೇಮ್ ಒಗ್ಗರಣೆನೇ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ಕಸ್ತೂರಿ ಮೇಥಿ ಮತ್ತು ಈರುಳ್ಳಿ ಒಂದು 1/4 kg ಹಾಕೋಷ್ಟು ಮಟನ್ ಹಾಕ್ಕೊಂಡು ಮತ್ತು ಅರಿಶಿನ ಪುಡಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇನ್ನು ಈ ಕಡೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸೇಮ್ ಅದೇ ಮಸಾಲೆನೇ, ಅದೇ ಪಾಲಕ್ ಸೊಪ್ಪಿತ್ತಲ್ಲ ಅದನ್ನ ಒಂಚೂರು ಹಾಕ್ಕೊತಾ ಇದ್ದೀನಿ ಅಷ್ಟೇ, ಚೆನ್ನಾಗಿರುತ್ತೆ ಅಂತ. ಈಗ ಇದನ್ನೆಲ್ಲ ರುಬ್ಬಿಕೊಂಡು ಚೆನ್ನಾಗಿ ನೈಸಾಗಿ ಇನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಅದರಲ್ಲಿ ನೀರು ಹಾಕ್ದೇನೆ ಸ್ವಲ್ಪ ಬೇಯಿಸ್ಕೊಬೇಕು. ಇದನ್ನು ಒಂದು 2-3 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಚೆನ್ನಾಗಾಗುತ್ತೆ ನೋಡಿ. ಎಣ್ಣೆ ಚೆನ್ನಾಗಿ ಬಿಟ್ಟಿದೆ, ಚೆನ್ನಾಗಾಗಿದೆ. ಗಮ್ ಅಂತ ಸ್ಮೆಲ್ ಕೂಡ ಚೆನ್ನಾಗಿದೆ. ನಾನು ಇದನ್ನು ಒಂಚೂರು ಗಟ್ಟಿಯಾಗಿ ಮಾಡಬೇಕಾಗಿತ್ತು, ಒಂಚೂರು ಮಸಾಲೆ ಜಾಸ್ತಿ ಆಯಿತು. ಸ್ವಲ್ಪ ಡ್ರೈ ಆಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಇದೊಂದು ತೊಗೊಂಡಿದ್ದೆ, ಬೆಳಗ್ಗೆನೇ ಮನೆ ಹತ್ರ ಬಂದಿತ್ತು. ಅದನ್ನು ಕ್ಲೀನಾಗಿ ತೊಳೆದು ಎತ್ತಿಟ್ಟಿದ್ದೀನಿ. ಸೀಳೆ ಇನ್ನೊಂದ್ಸಲ ತೊಳಿಬೇಕು ಅದನ್ನು. ಇದು ಫಸ್ಟೇ ಇತ್ತು, ಅದರಲ್ಲಿ ಅಷ್ಟು ಇದಾಗಲ್ಲ, ನೈಸ್ಗಾಗಲ್ಲ ಕುಟ್ಟೋದಕ್ಕೆ ಅಂತ ಹೇಳಿ. ಇದು ಮಂದಕ್ಕೆ ಸ್ವಲ್ಪ ದಪ್ಪ ಇದೆಯಲ್ಲ, ಕುಟ್ಟೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ಇದು 200 ರೂಪಾಯಿ ಹೇಳಿದ್ರು. ನಾನು 100 ರೂಪಾಯಿ ಕೊಟ್ಟು ತೊಗೊಂಡೆ, ಮನೆ ಹತ್ರನೇ ಬಂದಿತ್ತಲ್ವ ಅಂತ. ಇನ್ನು ಅಡುಗೆ ಎಲ್ಲ ಆದಮೇಲೆ ಮಕ್ಕಳು ಬಂದಿದ್ರಲ್ಲ, ಅವ್ರು ಹಂಗೂ ತಿನ್ನಿಸ್ತಾ ಇದ್ದೀನಿ. ದನವಿಗೆ ಏನೋ ಒಂಥರ ಲಾಲಿಪಾಪ್ ಏನೋ ಬಾಯಲ್ಲಿ ಇಟ್ಟಂಗೆ ಆಗಿದೆ ಅವನಿಗೆ. ಅದೇ ಖಾರ ಕಡಿಮೆ ಇಟ್ಟಿದ್ದೀನಲ್ಲ, ತಂದು ತಿಂತಿದ್ದಾನೆ. ಸ್ವಲ್ಪ ಖಾರ ಇದ್ದನು ಊಟ ತಿನ್ನೋದು ಬಿಟ್ಬಿಡ್ತಾರೆ, ನನಗೆ ಬೇಡ ಅಂತ ಹೇಳಿ. ಉಪ್ಪು ಖಾರ ಅಂತ ಸ್ವಲ್ಪ ಮನೆ ಬಾಗಿಲಿಗೆ ಕೈ ಕೊಟ್ಬಿಟ್ಟಿದ್ದಾನೆ. ತಾತ ನೋಡೇ ಇಲ್ಲ, ಅವನು ಕೈ ಇಕ್ಕಿರೋದು ನೋಡಿದ್ರೆ ಬಾಗಿಲು ಹಾಕ್ಬಿಟ್ಟವ್ರೆ, ಕೈ ಇದಾಗ್ಬಿಟ್ಟೈತೆ. ಅದಕ್ಕೆ ಅಳ್ತಾ ಕೂತ್ಕೊಂಡಿದ್ದಾನೆ. ಸೇರಿ ಮಲಗಿಸ್ಬಿಡೋಣ ಮಧ್ಯಾಹ್ನದ್ದು ಯಾಕೆ ಅಂತೇಳಿ. ಇನ್ನು ಹಾಗೆ ರಾಜು ಅವರು ಹಾಸಿಗೆ ಅದೆಲ್ಲ ತೊಗೊಂಬಂದಿದ್ರು. ನಾನು ಇನ್ನೊಂದು 2 ದಿನ ಹೋಗಲಿ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ರಾಜು ಸ್ವಲ್ಪ ಹೋಟೆಲ್ ಹತ್ರ ಬಂದಿತ್ತಂತೆ, ಹಾಗೆ ತೊಗೊಂಡವ್ರೆ. ಒಂದು ಮಕ್ಕಳಿಗೆ ಅಂತ, ಇನ್ನೊಂದು ತಾತಂಗೆ. ಇಲ್ಲಿದ್ದೀವಿ ಮಲಗ್ತಾರಲ್ಲ, ಇನ್ನು ಕೂತ್ಕೊಳ್ಳೋಕ್ಕೂ ಆಗುತ್ತೆ, ಸೋಫಾ ಬೇರೆ ಇಲ್ವಲ್ಲ, ಸರಿ ಹೋಗುತ್ತೆ ಅಂತ ಕೂತ್ಕೊಳ್ಳೋಕ್ಕೆ. ತೊಗೊಂಬಂದ್ರೆ ಇಲ್ವೋ ಆಗಲೇ ಎಲ್ಲ ಕಿತ್ತಾಕ್ಬಿಟ್ಟವ್ರೆ ಮಕ್ಕಳು. ಇನ್ನು ಹಾಗೆ ಇಟ್ಟರೆ ಆಗಲ್ಲ ಅಂತ ಹೇಳಿ ಸ್ವಲ್ಪ ಕ್ಲೀನಾಗಿ ಬಟ್ಟೆ ಅದನ್ನೆಲ್ಲ ಹಾಕಿ ಎಲ್ಲ ಎತ್ತಿಟ್ಟಿದ್ದೀನಿ. ತಾತ ಬಂದು ಮಲಗ್ತಾರೆ ಇಲ್ಲೇ. ಯಾರಾದರೂ ಬಂದರೆ ಕೂತ್ಕೊಳ್ಳೋಕ್ಕೂ ಸಹ ಆಗುತ್ತೆ ಅಂತೇಳಿ. ಇನ್ನು ಇದು ಇನ್ನೊಂದು ಉಂಡೆ ತೊಗೊಂಡಿದ್ವಿ ಹೊಸದು. ಅದು ಫಸ್ಟ್ ಇದ್ದಿದ್ದು ಉಂಡಿನ ರಾಜು ಅವರು ಕಟ್ ಮಾಡಿಬಿಟ್ರು. ಇನ್ನೂ ವರಲಕ್ಷ್ಮಿ ಹಬ್ಬ ಗಂಟ ಕಟ್ ಮಾಡೋದು ಬೇಡ ಅಂದ್ಕೊಂಡಿದ್ವಿ. ಅದು ನೋಡಿದ್ರೆ ಬೇಗ ಕಟ್ ಮಾಡಿಬಿಟ್ರು. ಸರಿ ಆಗಲ್ಲ ಅಂತ, ಆ ಕಾಸೆಲ್ಲ ಹಂಗೆ ಇಟ್ಟಿದ್ರೆ ವೇಸ್ಟ್ ಆಗುತ್ತೆ, ಅದಕ್ಕೆ ಇದಕ್ಕೆ ಖರ್ಚಾಗ್ಬಿಡುತ್ತೆ ಹೇಳಿ ಇನ್ನೊಂದು ಉಂಡೆ ತರಿಸಿದ್ವಿ. ಮಣ್ಣಿಂದು ಉಂಡೆ ತರಿಸೋಣ ಅಂತ, ಅದರ ಎಲ್ಲೂ ಸಿಗ್ತಿಲ್ಲ. ಅದು ಹೊರಗಡೆ ಹೋಗೋಣ ಅಂದರೆ ಎಲ್ಲೂ ಕರ್ಕೊಂಡೋದು ಹೋಗೋದು ಇಲ್ಲ. ಸರಿ ಅಂತ, ಸರಿ ಇರಲಿ ಅಂತ ಇದನ್ನೇ ತಗೊಂಡು ಫ್ಲಿಪ್ಕಾರ್ಟಿಂದ ತರಿಸಿದ್ದೆ. ಇದು ಸ್ಕ್ರೂ ಇಂದ ಬಿಚ್ಚೋದು. ಮತ್ತು ಇದಕ್ಕೇನೋ ಪೆನ್ ಕೊಟ್ಟಿದ್ದಾರೆ, ಅದು ಬರೆದ್ರೆ ಅಂಟತಾನೆ ಇಲ್ಲ, ಚೆನ್ನಾಗೇ ಇಲ್ಲ. ಲಕ್ಷ ಗಂಟೆ ಕೂಡ ಇಡ್ಬೋದು ಆ ಥರ ಉಂಡೆ ಇದು. ಲಕ್ಷ ಗಂಟೆ ಇರೋದು ಇಲ್ಲ, ಅಷ್ಟರಲ್ಲಿ ಓಪನ್ ಮಾಡಿ ತೆಗಿಬೋದು, ಆ ಥರ ಇದೆ. ನಮ್ಮ ಹಳೆ ಮನೇಲಿ ಫಸ್ಟ್ ಮನೇಲಿ ಇತ್ತಲ್ಲ, ಆ ಮನೆಯಲ್ಲಿ ಮಕ್ಕಳಿಗೆ ಅಂತ ಕೂಡಿಡ್ತಾ ಇದ್ದೀವಿ ಉಂಡೆ ಇದು. ಇನ್ನೂ ಒಂದು ಉಂಡೆ ಇದೆ, ಅದು ಇನ್ನೂ ಓಪನ್ ಮಾಡಿಲ್ಲ. ಅದನ್ನು ನೋಡಿದ್ರೆ ಅದನ್ನು ಕಟ್ ಮಾಡಿಬಿಟ್ಟು ಸರಿ ಬೇಡ ಅಂತ. ಇನ್ನು ಹಾಗೆ ಇಟ್ಟಿದ್ರೆ ಅದೆಲ್ಲ ಖರ್ಚು ಆಗ್ಬಿಡುತ್ತಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎತ್ತಿಕ್ಬಿಟ್ಟು ಬೇರೆ ಉಂಡೆಗೆ ಹಾಕ್ಬಿಟ್ರೆ. ಇನ್ನು ಚಾವಿ ಬರ್ತಡೆ ಬೇರೆ ಬಂತು, ಯುಗಾದಿ ಹಬ್ಬನೂ ಬಂತಲ್ವ, ಮಕ್ಳಿಗೆ ಏನೋ ತೊಗೊಬೇಕು ಅಂತ. ಅಲ್ಲಿ ಗಂಟೆ ಇರಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.